Hello students, welcome back to the class. Myself Aisha. I welcome you for the Phonics Academy. Today we are going to go through a poem, Somebody's Mother, which is written by Mary Dow Bryony. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆ ಫಾನಿಕ್ಸ್ ಅಕಾಡೆಮಿಗೆ ಸ್ವಾಗತ. ನಾನು ಆಯಿಷಾ. ಇವತ್ತು ನಾವು ಪದ್ಯ ಭಾಗದ ಮೇರಿ ಡಾನ್ ಬ್ರೈನಿ ಅವರು ಬರೆದಿರುವಂತಹ ಪದ್ಯ ಸಂಬಡಿ ಈಸ್ ಮದರ್ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ನಿಮಗೆ ಪಿಕ್ಚರ್ ಕಾಣಿಸ್ಕೊಡ್ತಾ ಇರ್ಬೋದು. ಬೇರೆ ಬೇರೆ ತರಹದ ಜನರನ್ನು ನಾವು ನೋಡ್ತಾ ಇದ್ದೀವಿ. ಮೇಲೆ ಒಂದು ಪಿಕ್ಚರ್ ಇದೆ, ಕೆಳಗಡೆ ಒಂದು ಪಿಕ್ಚರ್ ಇದೆ. ಎಸ್, ಮನುಷ್ಯನ ಜೀವನವೇ ಹೀಗೆ. ಮಗುವಾಗಿ ಹುಟ್ಟಿ ಬೆಳೆದು ವೃದ್ಧನಾಗಿ ನಂತರ ಜೀವನ ಕೊನೆಗೊಳ್ಳುತ್ತೆ. ಎಸ್, ಲೈಫ್ ಬಿಗಿನ್ಸ್ ಲೈಕ್ ದಿಸ್. ವಿ take birth as a child, as a baby, we grow. Later we come to an old age. We reach for the old age and the life collapses. In between the span of life, ಈ ರೀತಿಯಾಗಿ ನಡುವೆ ಜೀವನವನ್ನು ನೋಡಿದಾಗ ಎಲ್ಲ ತರಹದ ಜನರನ್ನು, ಬೇರೆ ಬೇರೆ ರೀತಿಯ ಜನರನ್ನು ನಾವು ಈ ಭೂಮಿಯ ಮೇಲೆ ನೋಡ್ತಾ ಇದ್ದೀವಿ. ದೇವರ ದಯೆ ಅಂತ ಹೇಳ್ಬೋದು. ನಮ್ಮ ಎಲ್ಲ ದೇಹದ ಭಾಗಗಳು ಚೆನ್ನಾಗಿದ್ದಾವೆ. ಎಷ್ಟೋ ಜನರನ್ನು ನಾವು ನೋಡಿದಾಗ ವೆನ್ ವಿ ಅಬ್ಸರ್ವ್ ಎ ನಂಬರ್ ಆಫ್ ಪೀಪಲ್, ಡಿಫ್ರೆಂಟ್ ಟೈಪ್ಸ್ ಡಿಸೇಬಲ್ಡ್ ಪರ್ಸನ್ಸ್ ವಿ ಆರ್ ಅಬ್ಸರ್ವಿಂಗ್. ನೋಡಿ, ಈ ಪಿಕ್ಚರ್ನಲ್ಲಿ ನಿಮಗೆ ಕಾಣಿಸ್ಕೊಡ್ತಾ ಇರ್ಬೋದು. ಕಣ್ಣು ಕಾಣದೇ ಬ್ಲೈಂಡ್ ಪೀಪಲ್, ಕಣ್ಣು ಕಾಣದೇ ಇರುವಂಥ ವ್ಯಕ್ತಿಗಳು, ಕಾಲು ಇರಲಾರದಂತಹ ಕುಂಟ, ವಯಸ್ಸಾದ ನಂತರ ವೃದ್ಧ, ಬಾಗಿ ಹೋಗಿರುವಂತಹ ತಾಯಿಯ ದೇಹ, ಅಲ್ಲಿ ಮಗು, ಇನ್ನೊಂದು ಕಡೆ ಬಿದ್ದಿರುವಂತಹ ಒಬ್ಬ ವ್ಯಕ್ತಿ. ಸೊ ಮನುಷ್ಯನ ಜೀವನವೇ ಈ ತರಹ. ಮ್ಯಾನ್ಸ್ ಲೈಫ್ ಈಸ್ ಲೈಕ್ ದಿಸ್. ಇದೆಲ್ಲವನ್ನು ನೋಡಿಕೊಂಡು, ಈ ತರಹದ ಜನರನ್ನು ನೋಡಿಕೊಂಡು ಒಮ್ಮೆ ನಮ್ಮಷ್ಟಕ್ಕೆ ನಾವು ನಮ್ಮನ್ನೇ ನಾವು ಅವಲೋಕಿಸಿಕೊಂಡಾಗ, ವೆನ್ ವಿ ಅಬ್ಸರ್ವ್ ಅವರ್ ಓನ್ ಲೈಫ್, ನಾವು ಎಷ್ಟು ಆ ಸೃಷ್ಟಿಕರ್ತನಿಗೆ ತಲೆಯನ್ನು ಬಾಗಿಸಿದ್ರೂ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಿ, ಎ ನಂಬರ್ ಆಫ್ ಪೀಪಲ್ ಆರ್ ದರ್ ಆನ್ ದಿಸ್ ಅರ್ತ್ ಹೂ ಆರ್ ಲೈಕ್ ದಿಸ್. ಮತ್ತು ಇನ್ನೊಂದು, ಈ ಪದ್ಯದ ಮುಖ್ಯ ಅಂಶ ಏನು ಅಂದರೆ ಮದರ್, ತಾಯಿ ಅಂತ ಹೇಳಿದಾಗ ನಿಮ್ಮ ತಾಯಿ ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥಕೊಳ್ಳಿ. ಬಿಕಾಸ್ ಸ್ಟಿಲ್ ಯು ಆರ್ ಸ್ಮಾಲ್. ನೀವಿನ್ನೂ 8th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ತಾನೆ. ಸಿ, ಯುವರ್ ಮದರ್, ನಿಮ್ಮ ಆರೋಗ್ಯ ಹದಗೆಟ್ಬಿಟ್ರೆ ನಿಮ್ಮ ತಾಯಿಗೆ ಚಿಂತೆ ಇರುತ್ತೆ. ಇಫ್ ಯು ಆರ್ ಇಲ್, ಇಫ್ ಯು ಆರ್ ನಾಟ್ ಹೆಲ್ದಿ, ಯುವರ್ ಮದರ್ ಈಸ್ ನಾಟ್ ಗೆಟಿಂಗ್ ದ ಸ್ಲೀಪ್. ಇಫ್ ಯು ವಾಂಟ್ ಈಟ್ ದ ಫುಡ್ ಪ್ರಾಪರ್ಲಿ, ಯುವರ್ ಮದರ್ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು. ಇಫ್ ಯು ಆರ್ ಪ್ಲೇಯಿಂಗ್ ಔಟ್ಸೈಡ್, if you are not coming inside the house, if you are not giving attention for the food, if you are not giving proper attention for your studies, especially parents, in that mother, she is always thinking about you. ಯಾವಾಗಲೂ ಕೂಡ ಚಿಂತೆಯಲ್ಲಿ ಮುಳುಗಿರ್ತಾಳೆ ತಾಯಿ. ಅಂತಹ ತಾಯಿ, ನೀವು ಹುಟ್ಟುವುದಕ್ಕಿಂತ ಮುಂಚೆ, ನೀವು ತಾಯಿಯ ಗರ್ಭದಲ್ಲಿರುವಾಗ ಕೂಡ ನಿಮ್ಮ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿರ್ತಾಳೆ. ನಿಮಗೆ ಜನ್ಮ ಕೊಡಬೇಕು ಅಂದರೆ ಸಾವು ಮತ್ತು ಜೀವನ ಮತ್ತು ಮರಣದ ನಡುವೆ ಹೋರಾಟವನ್ನು ನಡೆಸಿ ನಿಮಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ನಿಮಗೆ ಹಾಲುಣಿಸಿ ತುತ್ತುಗಳನ್ನು ಇಟ್ಟು ಬೆಳೆಸಿ ನಿಮ್ಮನ್ನು ಇವಾಗ 8th ಸ್ಟ್ಯಾಂಡರ್ಡ್ ಮಗುವನ್ನಾಗಿ ಎದುರಿಗೆ ಕಾಣಿಸ್ಕೊಡ್ತಾ ಇದ್ದಾಳೆ. ನೀವು ಯಾವ ರೀತಿಯಾಗಿ ನೋಡ್ಕೊಳ್ತೀರಾ ನಿಮ್ಮ ತಾಯಿಯನ್ನು? ಕ್ವಶನ್ ಯುವರ್ ಸೆಲ್ಫ್, ಮೈ ಡಿಯರ್ ಚಿಲ್ಡ್ರನ್. ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆಯನ್ನು ಹಾಕ್ಕೊಳ್ಳಿ. ನೀವು ಮಕ್ಕಳನ್ನು ಯಾವ ರೀತಿಯಾಗಿ ನೀವು ಮಗುವಾಗಿ ನಿಮ್ಮ ತಾಯಿಯನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ದೀರಾ? ಆರ್ ಯು ರೆಸ್ಪೆಕ್ಟಿಂಗ್ ಯುವರ್ ಮದರ್? ನೋಡಿ, ಕೆಲವೊಂದು ಸಂದರ್ಭದಲ್ಲಿ ನನಗೆ ಆಗಿರುವಂಥ ಅನುಭವ, ನಾನು ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇನೆ. ಗೌರವವನ್ನು ಕೊಡುವುದು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಸಂಪ್ರದಾಯ, ಹೌದಾ? ಸೊ ನಾನು ಎಷ್ಟೋ ಮಕ್ಕಳನ್ನು ನೋಡಿದ್ದೀನಿ. ಏನು, ತಾಯಂದಿರು ಕೆಳಗಡೆ ಕೂತ್ಕೊಂಡಿರ್ತಾರೆ, ಫಸ್ಟ್ ಕ್ಲಾಸ್ ಮಕ್ಕಳು ಸೋಫಾ ಮೇಲೆ, ಚೇರ್ ಮೇಲೆ, ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ತಾಯಿಯನ್ನು ಪ್ರೀತಿಯಿಂದ ಅಪ್ಕೊಳ್ಳಿ. ನಿಮ್ಮ ತಾಯಂದಿರಿಗೆ ಮೇಲಿನ ಜಾಗವನ್ನು ಕೊಡಿ.
ನಿಮ್ಮ ಆಮೇಲೆ ನೀವು ಸ್ಕೂಲಿಗೆ ಬರುವಂಥ ಮೈ ರಿಕ್ವೆಸ್ಟ್ ಫಾರ್ ಯು, ನನಗೆ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಭಾಳ ಇಷ್ಟ. ನೀವು ಸ್ಕೂಲಿಗೆ ಬರುವಂಥ ಸಂದರ್ಭದಲ್ಲಿ ನಿಮ್ಮ ತಾಯಿಗೆ ಒಂದು ಸ್ಮೈಲನ್ನು ಕೊಟ್ಟು ಬನ್ನಿ. ಅವಳ ದಿನ ಪೂರ್ತಿಯಾಗಿ ಖುಷಿಯಿಂದ ನಡ್ಕೊಂಡು ಹೋಗುತ್ತೆ. ನೀವೇನು ಮಾಡ್ತೀರಾ? ಮನೆಯಿಂದ ಬರುವಾಗ ಜಗಳ ಮಾಡಿ ಬರ್ತೀರಾ. ಮನೆಯಿಂದ ಹೋದ ತಕ್ಷಣ ಮತ್ತೆ ಅಲ್ಲಿ ಬ್ರದರ್ಸ್ ಸಿಸ್ಟರ್ಸ್ ಕ್ವಾರಲನ್ನು ಮಾಡ್ತಾ ಇರ್ತೀರಾ. ಮೈ ಡಿಯರ್ ಚಿಲ್ಡ್ರನ್, ನೆನ್ಪಿಟ್ಕೊಳ್ಳಿ, ರಿಮೆಂಬರ್ ಯುವರ್ ಮದರ್ಸ್ ಲವ್ ಈಸ್ ವೆರಿ ಪ್ರೆಷಿಯಸ್ ಆ್ಯಂಡ್ ದ ಸೇಫೆಸ್ಟ್ ಪ್ಲೇಸ್. ಭೂಮಿಯ ಮೇಲೆ ಭಾಳ ಸೇಫರ್ ಆಗಿರುವಂಥ ಜಾಗ ಅಂದರೆ ಮದರ್ಸ್ ಲ್ಯಾಪ್, ತಾಯಿಯ ತೊಡೆ. ಇಷ್ಟು ನೋಡಿ, ಏನಾದರೂ ಮಗು ಇರುವಂಥ ಸಂದರ್ಭದಲ್ಲಿ ನೀವಾಗಿರ್ಬೋದು ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಆಗಿರ್ಬೋದು, ಮಗು ಇರುವಂಥ ಸಂದರ್ಭದಲ್ಲಿ ಏನಾದರೂ ಫಾರ್ ಎಕ್ಸಾಂಪಲ್ ಜೋರಾಗಿ ಮಳೆ ಬೀಳ್ತಾ ಇದೆ, ಗಾಳಿ ಬೀಸ್ತಾ ಇದೆ ಅಂದರೆ ಅಪ್ಕೊಂಡ್ಬಿಡ್ತಾಳೆ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ತನಗಾದರೂ ತನ್ನ ಮಗುವಿಗೆ ಆಗಬಾರ್ದು ಅಂಥೇಳಿ. ಸೊ ಮದರ್ಸ್ ಕೇರಿಂಗ್ ನೋ ಒನ್ ಕ್ಯಾನ್ ಡೂ ಆನ್ ದ ಅರ್ತ್. ಸೊ ಆಲ್ವೇಸ್ ಮೈ ರಿಕ್ವೆಸ್ಟ್ ಇನ್ ಯು, always take care of your mother, not only mother but also father. Take care of your parents. In that, mother's sacrification for the children is uncountable and it does not have a full point here. ತಾಯಿ ಎಂತಹ ಸೇವೆಯನ್ನು ಮಾಡಿರ್ತಾಳೆ ಅಂದರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿರುವಂಥ ಸಂದರ್ಭದಲ್ಲಿ ನಿಸ್ವಾರ್ಥವಾಗಿರುವಂಥ ಸೇವೆಯನ್ನು ಮಾಡಿರ್ತಾಳೆ. ಸೊ ನಿಮ್ಮ ತಾಯಂದಿರ ಹೃದಯಗಳನ್ನು ನೋಯಿಸಬೇಡಿ. ನಿಮ್ಮ ತಾಯಂದಿರು ಹೇಳುವಂಥ ಮಾತಿಗೆ ತಲೆಯನ್ನು ಬಾಗಿಸಿ, ತಾಯಂದಿರಿಗೆ ಬೇಜಾರಾಗುವಂತಹ ಮಾತುಗಳನ್ನು ಹೇಳಬೇಡಿ, ಅವರಿಗೆ ನೋವನ್ನು ಉಂಟು ಮಾಡಬೇಡಿ ಅಂತ ಹೇಳ್ತಾ ಮೇರಿ ಡಾವ್ ಬ್ರೈನೆ ಅವರು ಬರೆದಿರುವಂತಹ ಪದ್ಯದ ಕಡೆ ನಡೆಯೋಣ. ಸೊ ಇನ್ ದಿಸ್ ಪೋಯಮ್, ಲೆಟ್ ಅಸ್ ಗೋ, ಬಿಫೋರ್ ಗೋಯಿಂಗ್ ಫಾರ್ ದ ಪೊಯೆಟ್ರಿ ಸೆಕ್ಷನ್, ಲೆಟ್ ಅಸ್ ಗೋ ಥ್ರೂ ಅಬೌಟ್ ಮೇರಿ ಡಾವ್ ಬ್ರೈನೆ. Mary Dow Brine, a poet, author and lyricist, was a New Yorker. Many of her poems and children's books are published by international publishers. She has provided lyrics for the famous piano piece Hearts and Flowers. This narrative poem extols the kindness shown by a boy towards a poor woman. If you happen to cross across such types of people as shown in the picture, how do you think you can help them? Share your views with your partner or classmates. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಮೇರಿ ಡಾವ್ ಬ್ರೈನೆ ಅವರ ಬಗ್ಗೆ ವಿವರಿಸಲಾಗಿದೆ. ಶಿ ಈಸ್ ಅ ಪೊಯೆಟ್, ಆಥರ್ ಆ್ಯಂಡ್ ಲಿರಿಕಿಸ್ಟ್, ವಾಸ್ ಎ ನ್ಯೂಯಾರ್ಕರ್. ನ್ಯೂಯಾರ್ಕ್ ದೇಶದಿಂದ ಬರ್ತಾ ಇರುವಂತಹ ರೈಟರ್ ಮೇರಿ ಡಾವ್ ಬ್ರೈನೆ ಆಗಿದ್ದಾರೆ. ಅವರು ಕೇವಲ ಕವಿ ಆಗಿರಲಿಲ್ಲ, ಜೊತೆಯಲ್ಲಿ ಅವರು ಲೇಖಕಿ ಕೂಡ ಆಗಿದ್ದರು. ಮಕ್ಕಳಿಗಾಗಿ ಫಾರ್ ದ ಚಿಲ್ಡ್ರನ್ ಶಿ ಹ್ಯಾಸ್ ರಿಟನ್ ಎ ನಂಬರ್ ಆಫ್ ಪೋಯಮ್ಸ್ ಆ್ಯಂಡ್ ದೀಸ್ ಪೋಯಮ್ಸ್, ಚಿಲ್ಡ್ರನ್ಸ್ ಬುಕ್ಸ್, ಸುಮಾರು ಪದ್ಯಗಳ ರಚನೆಯನ್ನು ಮಾಡಿದ್ದಾರೆ ಮತ್ತು ಮಕ್ಕಳಿಗಾಗಿ ಕಥೆಗಳ ಪುಸ್ತಕಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಇಂತಹ ಕವಯಿತ್ರಿಯ ರಚನೆಗಳನ್ನು ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್ಗಳು ಏನು ಮಾಡಿದ್ದಾರೆ? ಪಬ್ಲಿಷನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯವಾಗಿ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್ ಹ್ಯಾವ್ ಪಬ್ಲಿಷ್ಡ್ ದೆಮ್ ಆ್ಯಂಡ್ ಶಿ ಹ್ಯಾಸ್ ಪ್ರೊವೈಡೆಡ್ ಲಿರಿಕ್ಸ್. ತಾಳನ್ನು ಕೊಡುವಂತಹ ಒಂದು ನಾಲೆಜ್ ಕೂಡ ಮೇರಿ ಡಾವ್ ಬ್ರೈನೆ ಅವರ ಹತ್ರ ಇತ್ತು. ಅವರು ಒಂದು ಫೇಮಸ್ ಪಿಯಾನೋ ಪೀಸ್ ಹಾರ್ಟ್ಸ್ ಆ್ಯಂಡ್ ಫ್ಲವರ್ಸಿಗೆ ಲಿರಿಕ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪದ್ಯ, ದ ನರೇಟಿವ್ ಪೋಯಮ್, ಇಲ್ಲಿ ಕೊಟ್ಟಿರುವಂತಹ ಪದ್ಯ ಎಕ್ಸ್ಟೋಲ್ಸ್ ದ ಕೈಂಡ್ನೆಸ್ ಶೋನ್ ಬೈ ಎ ಬಾಯ್ ಟುವರ್ಡ್ಸ್ ಅ ಪೋರ್ ವುಮನ್. ಇಲ್ಲಿ ಕೊಟ್ಟಿರುವಂತಹ ಪದ್ಯ, ದಟ್ ಈಸ್ ಸಂಬಡೀಸ್ ಮದರ್ ಅನ್ನುವಂತಹ ಪದ್ಯ ಕೈಂಡ್ನೆಸ್ಸನ್ನು ಅಂದರೆ ನಮ್ರತೆಯನ್ನು ತೋರಿಸ್ತಾ ಇದೆ. ಒಬ್ಬ ಬಾಲಕ, ಶೋನ್ ಬೈ ಎ ಬಾಯ್ ಟುವರ್ಡ್ಸ್ ಅ ಪೂರ್ ವುಮನ್, ಒಬ್ಬ ಬಡ ಹೆಣ್ಣು ಮಗಳಿಗೆ ಒಬ್ಬ ಬಾಲಕ ತೋರಿಸ್ಕೊಟ್ಟಿರುವಂಥ ಅನುಕಂಪ ಅಂತ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಬಿಕಾಸ್ ಯು ಆರ್ ಸ್ಮಾಲ್ ಚಿಲ್ಡ್ರನ್, ಫಾರ್ ಯು ಆಲ್ಸೋ ದರ್ ಇಸ್ ಎ ಕ್ವಶನ್ ಹಿಯರ್. ನಿಮಗೋಸ್ಕರ ಕೂಡ ಇಲ್ಲಿ ಒಂದು ಪ್ರಶ್ನೆ ಇದೆ. ಏನು? ಇಫ್ ಯು ಹ್ಯಾಪನ್ ಟು ಕಮ್ ಅಕ್ರಾಸ್ ಸಚ್ ಟೈಪ್ ಆಫ್ ಪೀಪಲ್ ಆ್ಯಸ್ ಶೋನ್ ಇನ್ ದ ಪಿಕ್ಚರ್ಸ್. ನೋಡಿ, ಇಲ್ಲಿ ಅಂಧ ವ್ಯಕ್ತಿಗಳಿದ್ದಾರೆ, ಆಕ್ಸಿಡೆಂಟ್ ಆಗಿ ರೋಡಿನ ಮೇಲೆ ಬಿದ್ದಿರುವಂತಹ ಇದ್ದಾನೆ, ಒಬ್ಬ ಕುಂಟ ಇದ್ದಾನೆ, ಒಬ್ಬ ವೃದ್ಧ ಇದ್ದಾನೆ. ಇಂತಹ ವ್ಯಕ್ತಿಗಳು ನಿಮ್ಮ ಕಣ್ಣಿನ ಎದುರುಗಡೆ ಬಂದರೆ ಏನು ಮಾಡ್ತೀರಾ?
ಕಣ್ಣು ಕಾಣದ ಕುರುಡ, ದಟ್ ಈಸ್ ಅ ಬ್ಲೈಂಡ್ ಮ್ಯಾನ್, ಇಫ್ ಹಿ ಕಮ್ಸ್ ಅಕ್ರಾಸ್, ನಿಮಗೆ ದಾರಿಯನ್ನು ಕೇಳಿಬಿಟ್ರೆ ತುಂಟ ಬಾಲಕರು ಏನು ಮಾಡಿಬಿಡ್ತಾರೆ, ಯಾವುದೋ ರಿವರ್ಸ್ ಡೈರೆಕ್ಷನನ್ನು ತೋರಿಸ್ಬಿಡ್ತಾರೆ. ಇದು ಬಹಳ ದೊಡ್ಡದಾಗಿರುವಂತಹ ತಪ್ಪು. ಆದಷ್ಟು ಇಂತಹ ಜನರಿಗೆ ಸಹಾಯವನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಅವ್ರು ಟ್ರಾಫಿಕ್ನಲ್ಲಿ ಇದ್ದಾರೆ ಅಂತ ಹೇಳಿದಾಗ ಅವರಿಗೆ ಸಹಾಯವನ್ನು ಮಾಡಬೇಕು. ಈ ರೀತಿಯಾಗಿ ಬೈ ಚಾನ್ಸ್ ಎಲ್ಲಾದರೂ ಸಡನ್ನಾಗಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಟ್ರೆ, ನೀವಂತರೂ ಇನ್ನೂ ಮಕ್ಕಳು ತಾನೇ, ನಿಮ್ಮಿಂದ ಎಷ್ಟು ಸಾಧ್ಯ ಅಷ್ಟನ್ನು ಮಾಡಬೇಕು. ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಅಲ್ಲಿ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿರುವಂಥ ಹಿರಿಯರಿಗೆ ಅಥವಾ ನಂಬರ್ ಇದ್ದರೆ ಫೋನನ್ನು ಮಾಡಬೇಕು. ಎಸ್ಪೆಷಲಿ ಪೊಲೀಸಿಗಾಗಿರ್ಬೋದು, ಆ್ಯಂಬುಲೆನ್ಸಿಗಾಗಿರ್ಬೋದು ಕಾಲನ್ನು ಮಾಡಬೇಕು. ರಿಸ್ಕನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಬಿಕಾಸ್ ಯು ಆರ್ ಸ್ಟಿಲ್ ಸ್ಮಾಲ್ ಚಿಲ್ಡ್ರನ್. ಸಹಾಯವನ್ನು ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಅಂಧರಿದ್ದಾರೆ, ಇಲ್ಲಿ ರಿಸ್ಕ್ ಇರಲ್ಲ, ಅವ್ರ ಕೈಯನ್ನು ಹಿಡಿದು ದಾರಿಯನ್ನು ಆ ಕಡೆ ದಾರಿಗೆ ಅವರಿಗೆ ಮುಟ್ಟಿಸ್ಬೋದು. ಕುಂಟ ಇದ್ದಾನೆ, ಫಾರ್ ಎಕ್ಸಾಂಪಲ್ ಅವನಿಗೆ ಏನೋ ಕಷ್ಟ ಆಗ್ತಾ ಇದೆ, ಅವನಿಗೆ ಸಹಾಯವನ್ನು ಮಾಡ್ಬೋದು. ವೃದ್ಧರಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಥವಾ ಏನೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಯು ಮಸ್ಟ್ ಹ್ಯಾವ್ ಟು ಟ್ರೈ ಟು ಹೆಲ್ಪ್ ದೆಮ್. ಸೊ ಇನ್ ದಿಸ್ ವೇ ಲೆಟ್ ಅಸ್ ಗೋ ಥ್ರೂ ದ ಪೋಯಮ್ ಹಿಯರ್. ಹಾಗಾದರೆ ಇಲ್ಲಿ ಈ ಒಂದು ಪದ್ಯದಲ್ಲಿ ಕವಯಿತ್ರಿ ದ್ಯಾಟ್ ಈಸ್ ಮೇರಿ ಡಾವ್ ಬ್ರಾವ್ನಿ ಅವರು ಬರೆದಿರುವಂತಹ ಪದ್ಯದಲ್ಲಿ ಆ ಬಾಲಕ ಏನು ಮಾಡ್ತಾ ಇದ್ದಾನೆ. ಲೆಟ್ ಅಸ್ ಗೋ ಥ್ರೂ ದ ಪೋಯಮ್ ಆ್ಯಂಡ್ ಆಫ್ಟರ್ ಗೋ ಥ್ರೂ ರೀಡಿಂಗ್ ದ ಪೋಯಮ್ ಲೆಟ್ ಅಸ್ ಗೋ ಫಾರ್ ದ ಎಕ್ಸ್ಪ್ಲನೇಷನ್. ಮುಂಚೆ ಈ ಪದ್ಯವನ್ನು ಓದೋಣ, ಓದಿದ ನಂತರ ಪ್ರೊನೌನ್ಸಿಯೇಷನನ್ನು ನೋಡಿಕೊಂಡು ಓದೋಣ, ನಂತರ ಇದರ ವಿವರಣೆಯ ಕಡೆ ನಡೆಯೋಣ. ದೆನ್ ಕಮ್ ಆನ್ ಐ ವಿಲ್ ರೀಡ್ ದ ಪೋಯಮ್, ರಿಸೈಟ್ ದ ಪೋಯಮ್, ಜಸ್ಟ್ ಯು ಕ್ಯಾನ್ ವಾಚ್ ಇಟ್. The woman was old and ragged and grey and bent with the chill of the winter's day. The street was wet with a recent snow, and the woman's feet were aged and slow. She stood at the crossing and waited long, alone, uncared for, amid the throng of human beings who passed her by, nor heeded the glance of her anxious eye. Down the street, with laughter and shout, glad in the freedom of school let out, came the boys like a flock of sheep, hailing the snow, piled white and deep. Past the woman, so old and grey, hastened the children on their way, nor offered a helping hand to her, so meek, so timid, afraid to stir, lest the carriage, wheels on the horse's feet, should crowd her down in the slippery street. At last came one of the merry troop, the gayest laddie of the group. He paused beside her and whispered low, I will help you across if you wish to go. Her aged hand on his strong young arm, her aged hand on his strong young arm she placed, and so, without hurt or harm, he guided the trembling feet along, proud that his own were firm and strong. Then back again to his friends he went, his young heart happy and well content. She is somebody's mother, boys, you know. ಎಷ್ಟು ಚೆನ್ನಾಗಿದೆ ನೋಡಿ. She is somebody's mother, boys, you know. For all she is aged and poor and slow. And I hope some fellow will lend a hand to help my mother, you understand.
If ever she is poor and grey, when her own dear boy is far away, and somebody's mother bowed low her head in her home that night, and the prayer she said was, God, be kind to the noble boy. God, be kind to the noble boy who is somebody's son and pride and joy. Wow. God, be kind to the noble boy who is somebody's son and pride and joy. So, in this poem, which is written by Mary Dow Brane, we observe how a boy who was very good in nature helped the old woman. ನೋಡಿ, ಈ ಪದ್ಯದಲ್ಲಿ ನಮಗೆ ಏನು ಕಾಣಿಸ್ಕೊಡ್ತಾ ಇದೆ ಅಂದರೆ, ಯಾರದ್ದೋ ಒಬ್ಬ ಮಗು ವೃದ್ಧ ತಾಯಿಗೆ, ಯಾರದ್ದೋ ತಾಯಿಗೆ ಸಹಾಯವನ್ನು ಮಾಡಿದಾಗ, ಕನಿಕರವನ್ನು ತೋರಿಸಿದಾಗ, ಕೊನೆಯ ಪಕ್ಷ ಆ ತಾಯಿಯಾದಂಥವಳು ರಾತ್ರಿಯ ಸಂದರ್ಭದಲ್ಲಿ ಆರಾಮಾಗಿ ಮನೆಯಲ್ಲಿ ಕುಳಿತುಕೊಂಡಾಗ, ಲಾಸ್ಟ್ ಸ್ಟಾನ್ಸಾದಲ್ಲಿ ಗೊತ್ತಾಗುತ್ತೆ, ನೆನಪಾಗ್ತಾನೆ ಅವನು. ಅಯ್ಯೋ, ಅವಳು ಹೇಳ್ತಾ ಇದ್ದಾಳೆ, ಯಾರದ್ದೋ ಮಗು ಇಷ್ಟು ಕೈಂಡ್ನೆಸ್ಲಿಂದ ಬಂದು ನನಗೆ ಸಹಾಯ ಮಾಡಿದಾನಲ್ಲ ದೇವರೇ, ಅವನಿಗೆ ನೀನು ಕರುಣಾಮಯಿ ಆಗು, ಅವನ ಮೇಲೆ ಕರುಣೆಯನ್ನು ಸುರಿಸು ಅಂಥೇಳಿ ಆ ವೃದ್ಧ ತಾಯಿ ಹೇಳ್ತಾ ಇರುವಂಥ ಆ ಮಗು ಮತ್ತು ತಾಯಿ, ಸ್ವಂತ ಮಗ ಅಲ್ಲ ಅವನು, ಯಾರದ್ದೋ ಮಗು, ಯಾರದ್ದೋ ತಾಯಿ ಅಂದರೆ ವಿತೌಟ್, ದೆರ್ ಇಸ್ ನೋ ರಿಲೇಷನ್ ಹಿಯರ್, ಇಲ್ಲಿ ಸಂಬಂಧ ಇಲ್ಲ, ದೆರ್ ಇಸ್ ನೋ ರಿಲೇಷನ್, ಬಟ್ ಟು ಬಿಕಾಸ್ ಆಫ್ ದ ಕೈಂಡ್ನೆಸ್, ಬಿಕಾಸ್ ದ ಚೈಲ್ಡ್ ವಾಸ್ ನೋಯಿಂಗ್ ದ ಹ್ಯೂಮನ್ ವ್ಯಾಲ್ಯೂಸ್. ಯಾಕೆಂದರೆ ಮಗುವಿಗೆ ಮನುಷ್ಯತ್ವದ ಗುಣಗಳು ಇದ್ದು, ಒಂದು ಮಗುವಿಗೆ ಇಲ್ಲಿ ಮನುಷ್ಯತ್ವದ ಗುಣಗಳು ಇದ್ದು, ಆ ಮನುಷ್ಯತ್ವದ ಗುಣಗಳ ಪರವಾಗಿ ಒಂದು ಮಗು ಒಬ್ಬ ತಾಯಿಯನ್ನು ಯಾವ ರೀತಿ ಕೈಂಡ್ನೆಸ್ಸನ್ನು ತೋರಿಸ್ತಾನೆ ಎಂಬುದನ್ನು ಈ ಪದ್ಯ ವಿವರಿಸ್ತಾ ಇದೆ. ಹಾಗಾದರೆ ನೋಡಿ, ಫಸ್ಟ್ ಸ್ಟಾನ್ಸಾ ಅಂತಲ್ಲಿ ದ ಫಸ್ಟ್ 4 lines ಆಫ್ ದ ಪೋಯಮ್ ಸ್ಟೇಸ್ ಸೇಯಿಂಗ್ ದ್ಯಾಟ್, ಪದ್ಯದ ಮೊದಲನೆಯ 4 ಸಾಲುಗಳು ಏನನ್ನು ಹೇಳ್ತಾ ಇದ್ದಾವೆ? ದ ವುಮನ್ ವಾಸ್ ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ and bent with the chill of the winter's day. The street was wet with the recent snow, and the woman's feet were aged and slow. ನೋಡಿ, ಆ ತಾಯಿಯ ಬಗ್ಗೆ ಪರಿಚಯ ಇದೆ. ಅವಳು ಯಾವ ತರಹ ಇದ್ಲು? ಹೌ ವಾಸ್ ಶಿ? ದ ವುಮನ್, ಆ ಒಬ್ಬ ಹೆಣ್ಣು ಮಗಳು, ಆ ಒಬ್ಬ ತಾಯಿ, ವೃದ್ಧ ತಾಯಿ, ದ ವುಮನ್, ಆ ಮಹಿಳೆ, ಶಿ ವಾಸ್ ಓಲ್ಡ್, ವಯಸ್ಸಾಗಿತ್ತು ಅವಳದು. ಶಿ ವಾಸ್ ಓಲ್ಡ್, ನೋಡಿ ಇಲ್ಲಿ ನಿಮಗೆ ಪಿಕ್ಚರ್ನಲ್ಲಿ ಕೂಡ ಕಾಣಿಸ್ಕೊಡ್ತಾ ಇದೆ, ವಯಸ್ಸಾಗಿರುವಂತಹ ತಾಯಿ. ಹೌದಾ? ವಯಸ್ಸಾಗಿರುವಂತಹ ತಾಯಿ, ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ. ನೋಡಿ, ಒಂದೇ ಒಂದು ವಾಕ್ಯದಲ್ಲಿ ಅವಳ ಪರಿಚಯ ಆಗ್ತಾ ಇದೆ. ವಿ ಆರ್ ಗೆಟ್ಟಿಂಗ್ ಅಬೌಟ್ ಹರ್, ಹೌ ಶಿ ವಾಸ್. ದ ವುಮನ್ ವಾಸ್ ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ. ಅಂದರೆ ಆ ಮಹಿಳೆ, ಆ ವುಮನ್, ಆ ವೃದ್ಧ ತಾಯಿಗೆ ವಯಸ್ಸಾಗಿತ್ತು. ಶಿ ವಾಸ್ ಏಜ್ ಓಲ್ಡ್ ಆ್ಯಂಡ್ ಶಿ ವಾಸ್ ರ್ಯಾಗ್ಡ್ ಅಂದರೆ ಅವಳು ಹರಿದಿರುವಂತಹ ಬಟ್ಟೆಗಳನ್ನು ಧರಿಸಿದ್ಲು. ಅವಳು ಶ್ರೀಮಂತೆ ಆಗಿರಲಿಲ್ಲ, ಅವಳು ಹರಿದಿರುವಂತಹ ಬಟ್ಟೆಗಳನ್ನು ಹಾಕ್ಕೊಂಡಿದ್ಲು, ಚಿಂದಿ ಬಟ್ಟೆಗಳನ್ನು ಉಟ್ಕೊಂಡಿದ್ಲು. ಶಿ ವಾಸ್ ಓಲ್ಡ್, ಶಿ ವಾಸ್ ರ್ಯಾಗ್ಡ್, ವಯಸ್ಸಾಗಿತ್ತು, ಚಿಂದಿ ಬಟ್ಟೆಗಳನ್ನು ಉಟ್ಕೊಂಡಿದ್ಲು. ಆ್ಯಂಡ್ ಗ್ರೇ, ಅವಳ ಕೂದಲುಗಳು ಬೆಳ್ಳಗಾಗಿದ್ದವು. ಹರ್ ಹೇರ್ಸ್ ವೇರ್ ಗ್ರೇ. ಆ್ಯಂಡ್ ಗ್ರೇ ಅಂದರೆ ಅವಳ ಕೂದಲುಗಳು ಬೆಳ್ಳಗಾಗಿದ್ದವು ಅಂತ ಅರ್ಥ.
ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ. ನೋಡಿ, ಆವಾಗ ಕಾಲ ಯಾವ ಥರ ಇತ್ತು ಅಂದರೆ ಚಳಿಗಾಲ ಇತ್ತು. ಇಟ್ ವಾಸ್ ವಿಂಟರ್ಸ್ ಡೇ, ಚಳಿಗಾಲದ ಪರಿಣಾಮ. ಅವಳು ಚಿಲ್ ಅಂದರೆ ಶಿವರ್, ನಡುಗುವುದು. ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ, ಚಳಿಗಾಲದ ಚಳಿಯಿಂದಾಗಿ ಒಂದು ಕಡೆ ವಯಸ್ಸಾಗಿತ್ತು, ಅವಳು ಬಾಗಿದ್ದಳು. ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ದ ಫರ್ದರ್ ಪೋಯಮ್.